ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ವೆಜ್ ಕಟ್ಲೆಟ್. ಇದು ತುಂಬಾ ಹೆಲ್ತಿ ಹಾಗೂ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬ್ರೆಡ್ ಕ್ರಮ್ಸ್ನ ಮಾಡ್ಕೊಳ್ಳೋದಕ್ಕೆ ಹಂಚನ್ನ ಬಿಸಿ ಇಟ್ಕೊಂಡು ಬ್ರೆಡ್ನ ನೀಟಾಗಿ ರೋಸ್ಟ್ ಮಾಡಿ ಹಾರೋದಕ್ಕೆ ತೆಗೆದಿಟ್ಕೊಳ್ಳೋಣ. ಬ್ರೆಡ್ ಎಲ್ಲ ಕೂಲ್ ಆಗೋ ಅಷ್ಟರಲ್ಲಿ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಒಂದು 3 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಬೌಲಲ್ಲಿ ಸ್ಮ್ಯಾಶ್ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಸ್ವಲ್ಪ ಸ್ವೀಟ್ ಕಾರ್ನ್, ಒಂದು ಇಡಿಯಷ್ಟು ಹಸಿ ಬಟಾಣಿನ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಆಗೋ ಥರ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು. ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ಸ್ವಲ್ಪ ಅರ್ಧದಷ್ಟಾದರೆ ಸಾಕಾಗುತ್ತೆ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಒಂದು ಈರುಳ್ಳಿ, ಹಾಗೆ ಸಣ್ಣಕ್ಕೆ ತುರಿದಿಟ್ಕೊಂಡಿರುವಂತಹ ಒಂದು ಕ್ಯಾರೆಟು ಮತ್ತು ಒಂದು ಬೀಟ್ರೂಟ್ ಆಪ್ಷನಲ್, ಬೇಕು ಅನ್ನೋರು ಹಾಕ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಸ್ವೀಟ್ನೆಸ್ನ ಕೊಡುತ್ತೆ. ಇಷ್ಟ ಆಗೋರು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೋಬೇಕು. ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವೀಗ ಬ್ರೆಡ್ಡೆಲ್ಲ ನೀಟಾಗಿ ಕೂಲ್ ಆಗಿದೆ. ಸೊ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಒಂದು ಜಾರಲ್ಲಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು. ಬ್ರೆಡ್ನ ನಾವು ಆದಷ್ಟು ಕ್ರಿಸ್ಪಿಯಾಗಿ ಟೋಸ್ಟ್ ಮಾಡಿಕೊಂಡ್ರೆ ಪೌಡರ್ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟು ಮಾಡಿಟ್ಕೊಂಡ್ರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ನಂತರ ಈಗ ಬ್ರೆಡ್ ಕ್ರಮ್ಸ್ನ ಒಂದು 2ರಿಂದ 3 ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ, ನಾನು ತೊಗೊಂಡಿರೋ ಮೆಷರ್ಮೆಂಟ್ಗೆ ಇಷ್ಟು ಸಾಕಾಗುತ್ತೆ. ಏನಾದರೂ ಸ್ವಲ್ಪ ಆಲೂಗಡ್ಡೆಯಲ್ಲಿ ನೀರಿನಂಶ ಇದ್ದು ಹಿಟ್ಟು ತೆಳು ಆಯಿತು ಅನಿಸಿದ್ರೆ ಇನ್ನೂ ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಕಲಸಿಟ್ಕೋಬೋದು. ಸೊ ಈಗ ಸ್ಟಫಿಂಗ್ ಎಲ್ಲನೂ ರೆಡಿಯಾಗಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಶೇಪ್ನು ಕೂಡ ಯಾವ ರೀತಿಯಾಗಿ ಬೇಕೋ ಹಾಗೆ ರೆಡಿ ಮಾಡ್ಕೋಬೋದು. ನೋಡಿ, ನಾನು ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಓವಲ್ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಈ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಗೆ ಬ್ರೆಡ್ ಕ್ರಮ್ಸ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಇಟ್ಕೊಂಡು ಎಣ್ಣೆನ ಹೀಟ್ ಮಾಡೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯೋ ಅಷ್ಟರಲ್ಲಿ ಒಂದು ಬೌಲಿಗೆ 2ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಒಂದು 3ರಿಂದ 4 ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಲೇ ಇದನ್ನು ಕಲಸಿಟ್ಕೋಬೇಕಾಗುತ್ತೆ. ಈ ಹಿಟ್ಟು ತುಂಬ ತೆಳು ಆದರೆ ಕಟ್ಲೆಟ್ಸ್ನ ನಾವು ಇದರಲ್ಲಿ ಡಿಪ್ ಮಾಡೋದಕ್ಕಾಗೋದಿಲ್ಲ. ನಂತರ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಂದೊಂದೇ ಕಟ್ಲೆಟ್ನ ಈ ರೀತಿಯಾಗಿ ಇದರಲ್ಲಿ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಏನಿರುತ್ತೆ ಅದರಲ್ಲಿ ಇದನ್ನು ಹಾಕ್ಕೊಂಡು ನೀಟಾಗಿ ಸುತ್ತಲೂ ಈ ರೀತಿಯಾಗಿ ಕೋಟ್ ಆಗೋ ಥರ ನಾವು ಕೋಟಿಂಗ್ ಮಾಡ್ಕೋಬೇಕಾಗತ್ತೆ. ಬ್ರೆಡ್ ಕೋಟಿಂಗ್ನ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ನಮ್ಮ ಕಟ್ಲೆಟ್ಸ್ ಬರುತ್ತೆ. ನೋಡಿ, ಸುತ್ತು 2-3 ಸಲ ಈ ರೀತಿಯಾಗಿ ತಿರುಗಿಸ್ಕೊಂಡು ನಾವು ಪುಡಿನ ಉದುರಿಸ್ಕೋಬೇಕಾಗತ್ತೆ. ಸೊ ಎಲ್ಲ ಕಟ್ಲೆಟ್ಸ್ನು ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಬರ್ಬೇಕು. ನೋಡಿ, ಈ ರೀತಿಯಾಗಿ. ಈಗ ಆಯಿಲು ಕೂಡ ಚೆನ್ನಾಗಿ ಹೀಟ್ ಆಗಿದೆ. ನಿಧಾನವಾಗಿ ಒಂದೊಂದೇ ಕಟ್ಲೆಟ್ಸ್ನ ಆಯಿಲಲ್ಲಿ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಕಾದ ನಂತರ ನಾವು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಕಟ್ಲೆಟ್ನೆಲ್ಲ ಕುಕ್ ಮಾಡ್ಕೋಬೇಕಾಗುತ್ತೆ. ಆಯಿಲ್ ತುಂಬ ಕಾದಿದ್ರೆ ಅಥವಾ ಗ್ಯಾಸ್ ಫ್ಲೇಮ್ ಏನಾದ್ರು ನಾವು ಹೈ ಇಟ್ಕೊಂಡು ಕುಕ್ ಮಾಡಿದ್ರೆ ಕಟ್ಲೆಟ್ಸು ಬೇಗ ಬ್ರೌನ್ ಆಗಿಬಿಡುತ್ತೆ. ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಿರೋದಿಲ್ಲ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನಿಧಾನವಾಗಿ ನಾವು ಇದೇ ರೀತಿಯಾಗಿ ಕುಕ್ ಮಾಡ್ಕೋಬೇಕು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಸೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಸೋರಿಸ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳೋಣ. ಇದೇ ರೀತಿಯಾಗಿ ಸೇಮ್ ಪ್ರೊಸೀಜರಲ್ಲೇ ನಾವು ಉಳಿದಿರೋ ಅಂತಹ ಕಟ್ಲೆಟ್ಗಳನ್ನೂ ಕೂಡ ಕುಕ್ ಮಾಡ್ಕೋಬೇಕಾಗುತ್ತೆ. ಡೀಪ್ ಫ್ರೈ ಮಾಡಿದ್ರೆ ಈ ಕಟ್ಲೆಟ್ಸ್ ಎಲ್ಲ ಚೆನ್ನಾಗಾಗುತ್ತೆ. ಬೇಕಂದರೆ ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಕಟ್ಲೆಟ್ಸ್ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಇದನ್ನು ನಾವು ಆದಷ್ಟು ಬಿಸಿಯಾಗೇ ಸರ್ವ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈಗ ರೆಡಿಯಾಗಿರುವಂತಹ ವೆಜ್ ಕಟ್ಲೆಟ್ನೆಲ್ಲನೂ ನಾನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಟೊಮೆಟೊ ಕೆಚಪ್ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಕ್ಕಳು ವೆಜಿಟೇಬಲ್ಸ್ನೆಲ್ಲ ಹಾಗೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಈ ರೀತಿಯಾಗಿ ಡಿಫ್ರೆಂಟಾಗಿ ನಾವು ರೆಸಿಪೀಸ್ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.